ವ್ಯಾಲೆಂಟೈನ್ಸ್ ಡೇ ಈಗೆಲ್ಲ ಇನ್ನಷ್ಟು ರೊಮ್ಯಾಂಟಿಕ್ ಅನಿಸೋದು ನಿಮ್ಮ ಲವ್ ಇಂಟ್ರೆಸ್ಟ್ ನಿಮಗೆ ಕೊಡೋ ಸರ್ಪ್ರೈಸ್ ಗಿಫ್ಟ್ಗಳಿಂದ. ಈ ಬಾರಿ ವ್ಯಾಲೆಂಟೈನ್ಸ್ ಡೇಗೆ ಏನೇನು ಗಿಫ್ಟ್ ಕೊಡಬೇಕು ಅಂತ ಈಗಾಗಲೇ ಜೋಡಿಗಳು ಡಿಸೈಡ್ ಕೂಡ ಮಾಡ್ಕೊಂಡಿರ್ತಾರೆ. ಆದರೆ ವ್ಯಾಲೆಂಟೈನ್ ಡೇ ಮತ್ತು ವ್ಯಾಲೆಂಟೈನ್ ವೀಕ್ನಿಂದಾಗಿ ಭಾರತದಲ್ಲಿ ಉದ್ಯಮಕ್ಕೂ ಭರ್ಜರಿ ಬೂಸ್ಟ್ ಸಿಗ್ತಾ ಇರೋದು ಸುಳ್ಳಲ್ಲ. ಅದರಲ್ಲೂ ಈ ಬಾರಿಯಂತೂ ಹಳೆ ದಾಖಲೆಗಳನ್ನೆಲ್ಲ ತಲೆ ಕೆಳಗಾಗೋ ರೀತಿಯಲ್ಲಿ $1 ಬಿಲಿಯನ್ ಬಿಸ್ನೆಸ್ ನಡೆಯುತ್ತೆ ಅಂತ ತಜ್ಞರು ಅಂದಾಜಿಸಿದ್ದಾರೆ. ವ್ಯಾಲೆಂಟೈನ್ ವೀಕ್ನಿಂದಾಗಿ ಹೂಗಳು ಮತ್ತು ಹೂಗುಚ್ಛ ಅಂದರೆ ಬೊಕೆಗಳ ಮಾರಾಟದಿಂದ 3,500 ಕೋಟಿಗೂ ಹೆಚ್ಚು ಆದಾಯ ಬರುವ ನಿರೀಕ್ಷೆ ಇದೆ. ಇನ್ನು ಗಿಫ್ಟ್ ಕೊಡೋಕೆ ತಗೊಳ್ಳೋ ಚಾಕ್ಲೇಟ್ಸ್ ಮತ್ತು ಸ್ವೀಟ್ಸ್ ವ್ಯಾಪಾರದಿಂದ 4,000 ಕೋಟಿ, ಜ್ಯುವೆಲರಿ ಮತ್ತು ಆಕ್ಸೆಸರಿಗಳಿಂದ 6,500 ಕೋಟಿ, ಗ್ಯಾಜೆಟ್ ಮತ್ತು ಟೆಕ್ನಾಲಜಿಗೆ ಸಂಬಂಧಿಸಿದ ಗಿಫ್ಟ್ಗಳ ವ್ಯವಹಾರದಲ್ಲಿ 5,000 ಕೋಟಿ, ರೊಮ್ಯಾಂಟಿಕ್ ಡೆಸ್ಟಿನೇಷನ್ಗಳಿಗೆ ಟ್ರಾವೆಲ್ ಜೊತೆಗೆ ರೊಮ್ಯಾಂಟಿಕ್ ಡಿನ್ನರ್ಗಳಿಗೆ ಕೂಡ ಜನ ಹೋಗ್ತಾರೆ. ಇದರಿಂದ 7,000 ಕೋಟಿಗೂ ಹೆಚ್ಚು ವ್ಯವಹಾರವಾಗುತ್ತೆ. ಗೊಂಬೆಗಳು, ಪರ್ಫ್ಯೂಮ್ಗಳ ಮಾರಾಟದಿಂದ 4,500 ಕೋಟಿಗೂ ಹೆಚ್ಚು, ಜೊತೆಗೆ ಆನ್ಲೈನ್ ಮತ್ತು ಇ-ಕಾಮರ್ಸ್ ವ್ಯವಹಾರಗಳಿಂದ 10,000 ಕೋಟಿಗೂ ಹೆಚ್ಚು ವಹಿವಾಟು ನಡೆಯುವ ನಿರೀಕ್ಷೆ ಇದೆ. ಒಟ್ಟಾರೆ 30ರಿಂದ 40,000 ಕೋಟಿ ರೂಪಾಯಿಯ ವಹಿವಾಟು ಇದೊಂದು ವಾರದಲ್ಲಿ ಭಾರತದಲ್ಲೇ ನಡೆಯುತ್ತೆ ಅಂತ ತಜ್ಞರು ಅಂದಾಜಿಸಿದ್ದಾರೆ.